ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪಡ್ಡುನು ಚಟ್ನಿ ಮಾಡೋದು ಯಾವ ತರ ಅಂತ ನೋಡ್ಸ್ತಾ ಇದ್ದೀನಿ. ಪಡ್ಡು ಚಟ್ನಿ ಎರಡು ಒಂದೇ ಸರಿ ಮಾಡ್ಕೊಂಡ್ಬಿಡ್ಬೋದು. ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಚಟ್ನಿ ಮಾಡೋದಕ್ಕೆ ಬಾಣಲಿ ಇಟ್ಕೊಬೇಕು. ಒಲೆ ಮೇಲೆ ಅದಕ್ಕೆ ಎಣ್ಣೆ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ. ಮತ್ತೆ ಕಡಲೆ ಬೀಜ ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲೇನೆ. ತುಂಬಾ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ. ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಬೇಕು. ಮತ್ತೆ ಕಡಲೆಬೇಳೆ ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು. ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ 3 ಹಾಕೊಂತ ಇದ್ದೀನಿ ನಾನಿಲ್ಲಿ. ಬ್ಯಾಡಗಿ ಮೆಣಸಿನಕಾಯಿ ನೋಡಿ ಈ ತರ ಗೋಲ್ಡನ್ ಬ್ರೌನ್ ಬರಬೇಕು. ಮತ್ತೆ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ. ಮತ್ತೆ ಬೆಳ್ಳುಳ್ಳಿ ಒಂದು 5 ಹಸ್ಲು ಹಾಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಮತ್ತೆ ಕಡಲೆಬೀಜ, ಕಡಲೆಬೇಳೆ ಇಷ್ಟನ್ನು ಕ್ಲೀನ್ ಆಗಿ ಹುರ್ಕೊಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದಾದ್ಮೇಲೆ ಟೊಮೆಟೊ ಹಾಕೊಬೇಕು. ಅದ್ರ ಜೊತೆಗೆ ಟೊಮೆಟೊ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡಬೇಕು. ಅದನ್ನು ಕೂಡ ಒಂದ್ ಸ್ವಲ್ಪ. ಮತ್ತೆ ಉಪ್ಪು ಹಾಕೊಬೇಕು. ಉಪ್ಪು ಹಾಕೊಂಡ್ರೆ ಬೇಯೋವಾಗ್ಲೇನೆ ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕಂದ್ರೇನೆ ಉಪ್ಪು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು ಇದನ್ನ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಕೂಡ ಒಂದ್ಸತಿ ಕೈ ಆಡಿಸ್ಕೊಬೇಕು. ಕ್ಲೀನಾಗಿ ಕೈ ಆಡಿಸ್ಕೊಂಡು ಆಗಾಗ ಕೈ ಆಡಿಸ್ಕೊಂತಾ ಇರ್ಬೇಕಿಲ್ಲ ಅಂದ್ರೆ ತಳ ಅಂಟ್ಬಿಡುತ್ತೆ. ಮತ್ತೆ ಹುಣಸೆ ಹಣ್ಣು ಹಾಕೊಂತ ಇದ್ದೀನಿ. ಇದೆಲ್ಲ ಆರೋದಕ್ ಬಿಡ್ಬೇಕು. ಹಂಗೆ ಡೈರೆಕ್ಟ್ ಮಿಕ್ಸಿಗೆ ಹಾಕ್ರೆ ಮಿಕ್ಸಿ ಹೋಗ್ಬಿಡುತ್ತೆ. ಹಾಗಾಗಿ ಆರದ್ಮೇಲೆ ಮಿಕ್ಸಿಗೆ ಹಾಕೊಬೇಕು. ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದನ್ನ ನುಣ್ಣಗೆ ರುಬ್ಬಬೇಕು. ಮತ್ತೆ ನಾವು ಫ್ರೈ ಮಾಡಿದ್ವಲ್ಲ ಬಾಣಲಿ, ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂತ ಇದ್ದೀನಿ ನಾನಿಲ್ಲಿ. ಸಾಸಿವೆ, ಜೀರಿಗೆ ಎರಡನ್ನೂ ಹಾಕಿ ಕ್ಲೀನಾಗಿ. ಮತ್ತೆ ಒಂದ್ ಸ್ವಲ್ಪ ಉದ್ದಿನಕಾಳು, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡು ಕ್ಲೀನಾಗಿ ಎಣ್ಣೆನಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಜೀರಿಗೆ, ಸಾಸಿವೆ ಹೌದು ನೋಡಿ ತುಂಬಾ ಚೆನ್ನಾಗಿ ಬರ್ತದೆ. ಕೆಲವ್ರು ಏನ್ ಮಾಡ್ತಾರಂದ್ರೆ ಒಗ್ಗರಣೆ ಬೇರೆದ್ರಲ್ಲಿ ಹಾಕೊಂಡು ಚಟ್ನಿ ಮಿಕ್ಸ್ ಮಾಡ್ತಾರೆ. ನಾನಿಲ್ಲಿ ಡೈರೆಕ್ಟ್ ಚಟ್ನಿಗೆ ಅಂದ್ರೆ ಒಗ್ಗರಣೆಗೆನೆ ಚಟ್ನಿ ಹಾಕೊಂತ ಇದ್ದೀನಿ. ಯಾಕಂದ್ರೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಹಾಕೊಬೇಕು. ಓಕೆನಾ. ಇಲ್ಲಿ ದೋಸೆ ಹಿಟ್ಟು ತಗೊಂಡಿದ್ದೀನಿ ಪಡ್ಡು ಮಾಡೋದಿಕ್ಕೆ. 1 ಕಪ್ಪಲ್ಲಿ ದೋಸೆ ಹಿಟ್ಟಿಗೆ ಸಣ್ಣದಾಗಿ ಹಚ್ಚಿರುವಂತಹ ಒಂದು ದೊಡ್ಡದು ಈರುಳ್ಳಿ ತಗೊಂತ ಇದ್ದೀನಿ. ಕ್ಲೀನ್ ಆಗಿ ಸಣ್ಣದಾಗಿ ಹಚ್ಕೊಬೇಕು ದೋಸೆ ಹಿಟ್ಟಿಗೆ. ಮತ್ತೆ ಕ್ಯಾರೆಟ್ ತುರಿ ಅಂತ ಇದ್ದೀನಿ. ಕ್ಯಾರೆಟ್ ಕ್ಲೀನ್ ಆಗಿ ತುರ್ಕೊಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಆಗಿ ತುರಿದು, ಕೊತ್ತಂಬರಿ ಸೊಪ್ಪು, ಉಪ್ಪು ಕೂಡ ಹಾಕೊಂಡಿದ್ದೀನಿ ನಾನಿಲ್ಲಿ ನೋಡಿ. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ. ಮತ್ತೆ ಖಾರದ ಪೌಡರ್ ಕೂಡ ಹಾಕೊಂತ ಇದ್ದೀನಿ ನಾನಿಲ್ಲಿ. ಒಣಮೆಣಸಿನಕಾಯಿ ಪೌಡರು, ಗ್ರೀನ್ ಚಿಲ್ಲಿ ಹಾಕಿಲ್ಲ ಹಾಗಾಗಿ ಒಣಮೆಣಸಿನಕಾಯಿ ಪೌಡರ್ ಹಾಕೊಂತ ಇದ್ದೀನಿ. ಚೆನ್ನಾಗಿದೆ ಅಲ್ವಾ ನೋಡೋದು ಕೂಡ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಉಪ್ಪುನು ಸ್ವಲ್ಪ ಕಡಿಮೆ ಇದೆ ಅಂತ ಉಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ. ಕ್ಲೀನ್ ಆಗಿ ಇವಾಗ ಏನೇನ್ ಹಾಕಿದೀವಿ ಎಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ನೋಡಿ. ಈ ತರ ಸ್ವಲ್ಪ ತಿಕ್ಕಾಗಿರ್ಬೇಕು, ಜಾಸ್ತಿ ತೆಳ್ಳಗಿರ್ಬಾರ್ದು. ದೋಸೆ ಹಿಟ್ಟು ಅಂದ್ರೆ ಗೊತ್ತಲ್ವಾ, ಮಾಮೂಲಿ ದೋಸೆ ಹಿಟ್ಟು. ಅದಕ್ಕೆಲ್ಲ ಹಾಕೊಂಡು ಕ್ಲೀನ್ ಆಗಿ ಪಡ್ಡು ಮಾಡೋದು ತವಾ ತಗೊಂಡು ಎಣ್ಣೆ ಹಾಕಿ ಕ್ಲೀನ್ ಆಗಿ ಚೆನ್ನಾಗಿ ಬಿಸಿ ಆಗ್ಬೇಕು. ಅವಾಗ ಚೆನ್ನಾಗಿ ಬರುತ್ತೆ. ಮತ್ತೆ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಬೇಕು ನೀವು ನೋಡಿ. ಈ ತರ ಎಲ್ಲ ಹಾಕೊಂಡು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಬೇಕು. ಕ್ಲೀನ್ ಆಗಿ ಎಲ್ಲ ಬೆಂದಿರ್ಬೇಕು. ಅವಾಗ ಕ್ಲೀನ್ ಆಗಿ ಒಂದೊಂದನ್ನು ತಿರುವಾಕ್ಬೇಕು. ಚೆನ್ನಾಗಿರುತ್ತೆ. 2 ಸೈಡ್ ಕೂಡ ಬೇಯಿಸ್ಕೊಬೇಕು. ಅವಾಗ ತುಂಬಾ ಚೆನ್ನಾಗಿರುತ್ತೆ. ನನ್ಗಂತೂ ತುಂಬಾನೇ ಇಷ್ಟ ಪಡ್ಡು ಅಂದ್ರೆ. ಕೆಲವರು ಪಡ್ಡು ಅಂತಾರೆ, ಕೆಲವರು ಹುಳಿ ಉಂಡೆ ಅಂತಾರೆ, ಕೆಲವರು ಗುಂತ್ ಪಂಗಡ ಅಂತಾರೆ. ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದ್ ಲ್ಯಾಂಗ್ವೇಜ್ ಅಲ್ಲಿ ಕರೀತಾರೆ. ಯಾರ್ ಏನ್ ಕರೆದ್ರೆ ಏನು, ನಮ್ಗೇನು ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಎಲ್ಲಾ ದೋಸೆ ಹಿಟ್ಟು ನಾನು 3 ಇದು ಬಂತು, 3 ಸರಿ ಹಾಕಿದ್ದೀನಿ. ಹಾಗಾಗಿ ಜಾಸ್ತಿನೇ ಆಗಿದೆ. ತುಂಬಾ ಚೆನ್ನಾಗಿ ಕೂಡ ಬಂದಿದೆ ನೋಡಿ. ರೆಡಿ ಆಯ್ತು ಚಟ್ನಿ ಮತ್ತೆ ಪಡ್ಡು ಎಲ್ಲಾನು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮನೇಲಂತೂ ಮಾಡಿ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಆದ್ರೆ ಬಿಸಿ ಬಿಸಿ ತಿಂದ್ರೆ ಇನ್ನೂ ಸಖತ್ತಾಗಿರುತ್ತೆ. ಇದಕ್ಕೆ ನಾನು ಸೋಡಾ ಏನೋ ಆಡ್ ಮಾಡಿಲ್ಲ. ಆಡ್ ಮಾಡಕ್ ಹೋಗ್ಬೇಡಿ. ಮನೇಲೆ ಫ್ರೆಶ್ ಆಗಿ ಆರೋಗ್ಯವಾಗಿ ಮಾಡ್ಕೊಂತೀನಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು.
ಓಕೆನಾ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಎಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ.